ಸಿ.ಟಿ. ನಾಗರಾಜ, ನೇರ ಮಾರುಕಟ್ಟೆಯ ಪ್ರತಿನಿಧಿ ಮತ್ತು ವ್ಯಕ್ತಿತ್ವ ವಿಕಾಸನ ತರಬೇತಿಗಾರ. ಇವತ್ತು ವಿದ್ಯಾರ್ಥಿಗಾಗಿ ಈ ವಿಷಯದ ಮುಂದುವರಿದ ಭಾಗದಲ್ಲಿ ವಿದ್ಯಾರ್ಥಿಗಳು ಕಾಪಿಯನ್ನು ಯಾವ ರೀತಿ ಬರೆಯಬೇಕು ಎನ್ನುವುದರ ಬಗ್ಗೆ ನೋಡೋಣ. ಆದರೆ ನೀನು ಕಾಪಿ ಬರೆಯುವುದೆಂದರೆ ಪ್ರಾಥಮಿಕ ಶಾಲೆಯ ಮಕ್ಕಳಂತೆ ಮಾದರಿ ವಾಕ್ಯವೊಂದನ್ನು ಮತ್ತೆ ಮತ್ತೆ ಬರೆಯುವುದಲ್ಲ. ಯಾವುದಾದರೂ ಪಾಠವನ್ನು ಮುನ್ನಿಟ್ಟುಕೊಂಡು ಅದನ್ನು ಬರೆಯುತ್ತಾ ಹೋಗು. ಇದು ಕನ್ನಡದಂತೆ ಇಂಗ್ಲಿಷು, ಹಿಂದಿ ಭಾಷೆಯಲ್ಲೂ ನಡೆಯಬೇಕು. ಎಲ್ಲ ಭಾಷೆಗಳ ಪುಸ್ತಕದಿಂದ ಒಂದೆರಡು ಪ್ಯಾರಾಗಳನ್ನು ದಿನಾಲೂ ಬರೆಯುತ್ತಾ ಬಂದರಾಯಿತು. ಆದರೆ ಅಕ್ಷರ ಚೆನ್ನಾಗಿದೆಯೇ, ಸಾಲುಗಳು ಸರಿಯಾಗಿವೆಯೇ ಎಂಬುದನ್ನೆಲ್ಲ ನೀನೇ ನೋಡಿಕೊಳ್ಳಬೇಕು. ಬರೆಯುವುದರಲ್ಲಿ ತಪ್ಪುಗಳಿವೆಯೇ ಎಂದು ಪುಸ್ತಕ ನೋಡಿ ಸರಿಪಡಿಸಿಕೊಳ್ಳಬೇಕು. ಕಂಡದ್ದನ್ನು ಕಂಡಂತೆಯೇ ಬರೆಯುವುದಕ್ಕೂ ಎಷ್ಟು ಎಚ್ಚರ ಬೇಕಾಗುತ್ತದೆ ಎಂಬುದು ನಿನಗೆ ಆಗ ತಿಳಿಯುತ್ತದೆ. ಅದು ಕಾಪಿ ಬರೆಯುವ ವಿಚಾರವಾಯಿತು. ಇನ್ನು ನೀನು ಸ್ವತಂತ್ರವಾಗಿ ಒಂದು ವಿಷಯದ ಕುರಿತು ಬರೆಯುವ ಸಾಮರ್ಥ್ಯವನ್ನು ಬೆಳೆಸಿಕೊಳ್ಳಬೇಕು. ಇದಕ್ಕೆ ಪಠ್ಯಪುಸ್ತಕದ ಸಹಾಯವನ್ನು ಪಡೆದುಕೊಳ್ಳಬಹುದು. ಒಂದು ಪಾಠವನ್ನು ಆಮೂಲಾಗ್ರವಾಗಿ ಓದಿ ಆ ವಿಷಯವನ್ನು ಸರಿಯಾಗಿ ಮನನ ಮಾಡಿಕೊ. ಬಳಿಕ ಪುಸ್ತಕವನ್ನು ಮುಚ್ಚಿಟ್ಟು ಆ ವಿಷಯವನ್ನು ನಿನ್ನ ಸ್ವಂತ ವಾಕ್ಯಗಳಲ್ಲಿ ನಿನ್ನದೇ ಆದ ರೀತಿಯಲ್ಲಿ ಬರೆ. ಆಮೇಲೆ ಪುಸ್ತಕದಲ್ಲಿರುವ ವಿಷಯಕ್ಕೂ ನೀನು ಬರೆದಿರುವ ವಿಷಯಕ್ಕೂ ಹೊಂದಿಕೆ ಇದೆಯೇ ಎಂದು ನೋಡಿಕೊ. ಹಾಗೆಯೇ ಅಕ್ಷರಗಳು ಚೆನ್ನಾಗಿವೆಯೇ, ಪಂಕ್ತಿಗಳು ನೆಟ್ಟಗಿವೆಯೇ, ಚಿತ್ತುಗಳು ಎಷ್ಟಾಗಿವೆ ಎಂಬುದನ್ನೆಲ್ಲ ನೋಡಿಕೊ. ಮತ್ತು ಅಷ್ಟನ್ನು ಬರೆಯಲು ಎಷ್ಟು ಸಮಯ ಹಿಡಿಯಿತು ಎಂಬುದನ್ನು ನೋಡಿಕೊ. ಮುಂದಿನ ಸಲ ಇನ್ನೊಂದು ವಿಷಯವಾಗಿ ಬರೆಯುವಾಗ ಹಿಂದಿನ ಸಲದ ಎಲ್ಲ ಲೋಪದೋಷಗಳನ್ನು ಹೋಗಲಾಡಿಸಿಕೊ. ಈ ಬಗೆಯ ಅಭ್ಯಾಸದಿಂದ ಪರೀಕ್ಷೆಯಲ್ಲಿ ವೇಗವಾಗಿಯೂ ಸುಂದರವಾಗಿಯೂ ಚೊಕ್ಕಟವಾಗಿಯೂ ಬರೆಯಲು ಸಮರ್ಥನಾಗುವೆ. ಫ್ರೆಂಡ್ಸ್, ಇನ್ನೂ ಹೆಚ್ಚು ವ್ಯಕ್ತಿತ್ವ ವಿಕಾಸನ ಮತ್ತು ವಿದ್ಯಾರ್ಥಿಗಾಗಿ ಉಚಿತ ಮಾಹಿತಿಗಾಗಿ www.sunnaturalplus.com ಲಾಗಾನ್ ಮಾಡಿ. ಇಲ್ಲವೇ sunnaturalplus@gmail.comಗೆ ಮೇಲ್ ಮಾಡಿ. ವಂದನೆಗಳೊಂದಿಗೆ ಎ.ಟಿ. ನಾಗರಾಜ.